ಪ್ರಿಯಾಂಕಾ ಖರ್ಗೆ ಅವರಿಗೆ ಸಾಮಾನ್ಯವಾಗಿ ಮತಿಭ್ರಮಣೆ ಆಗಿರ್ಬೇಕು. ಅಂದ್ರೆ ನಾನು ಈ ರೀತಿ ಪ್ರಚಾರ ತಗೊಂಡ್ರೆ ನನ್ನನ್ನು ಸಿಎಂ ಮಾಡ್ಬೋದು, ಈ ರೀತಿ ಪ್ರಚಾರ ತಗೊಂಡ್ರೆ ನಾನು ಸಿಎಂ ಕ್ಯಾಂಡಿಡೇಟ್ ಅಂತ ಬಿಂಬಿಸ್ಕೋಬಹುದು, ನಾನು ಪ್ರಚಾರದ ಚಾಲ್ತಿಯಲ್ಲಿ ಇರ್ಬೋದು. ಈಗ ನವೆಂಬರ್ನಲ್ಲಿ ಸರ್ಕಾರ ಬದಲಾಗಬೇಕು, ಮುಖ್ಯಮಂತ್ರಿಗಳು ಬದಲಾಗಬೇಕು ಅನ್ನೋ ಒಂದು ಬಹಳ ದೊಡ್ಡ ಇದು ನಡೆಯುತ್ತೆ. ಆಗ ನಂದು ಒಂದು ಹೆಸರು ಇರ್ಬೇಕು ಅಂದ್ರೆ ರಾಜ್ಯದಲ್ಲಿ ಅಹಿಂದ ನಾಯಕರೆಲ್ಲ ನನ್ನನ್ನ ಮೆಚ್ಚಬೇಕು, ಯಾರ್ಯಾರು RSS ನ ವಿರೋಧಿಗಳಿದಾರೋ ಅವರೆಲ್ಲ ನನ್ನನ್ನ ಬೆಂಬಲಿಸ್ಲಿ ಅಂತ ಹೇಳಿ, ನನ್ನ ಹೆಸರು ಸಿಎಂ ನ ರೇಸ್ ನಲ್ಲಿ ಮುಂದಕ್ಕೆ ಬರ್ಲಿ ಅಂತ ಹೇಳಿ ಮತಿಭ್ರಮಣೆಯಿಂದ ಆ ಕೆಲಸವನ್ನ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಿದ್ದಾರೆ. ಅದು ಅವ್ರಿಗೆ ಬ್ಯಾಕ್ ಫೈರ್ ಆಗುತ್ತೆ. RSS ಅನ್ನ ಎದುರಾಕೊಂಡ ಯಾವ ವ್ಯಕ್ತಿಗಳು ಕೂಡ ರಾಜಕೀಯ ಭವಿಷ್ಯವನ್ನ ನಾಶ ಮಾಡ್ಕೊಂಡಿದ್ದಾರೆ ಹೊರತು ರಾಜಕೀಯ ಭವಿಷ್ಯವನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. RSS ಏನಾದ್ರೂ ಮನಸ್ಸು ಮಾಡಿ ಪ್ರಿಯಾಂಕಾ ಖರ್ಗೆ ಅವರನ್ನು ನಾವು ಸೋಲಿಸ್ತೀವಿ ಅಂತ ಹೇಳಿ ಇದುವರೆಗೂ ಸಂಘ ಯಾವತ್ತು ಯಾರ ಸೋಲಿಗಾಗಿ ಕೆಲಸ ಮಾಡಿಲ್ಲ. ನಮ್ಮ ಸಿದ್ಧಾಂತದ ಗೆಲುವಿಗಾಗಿ ಸಂಘ ಕೆಲಸ ಮಾಡಿದೆ. RSS ನ ಸಿದ್ಧಾಂತಗಳ ಗೆಲುವಿಗಾಗಿ ಕೆಲಸ ಮಾಡಿದೆ, ಯಾರ ಸೋಲಿಗಾಗಿ ಸಂಘ ಕೆಲಸ ಮಾಡಿಲ್ಲ. ಅಕಸ್ಮಾತ್ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಸೋಲಿಗಾಗಿ ನಾವು ಕೆಲಸ ಮಾಡಬೇಕು ಅಂತ ಹೊರಟ್ರೆ ನಿಮಗೆ ಸೋಲು ಕೇವಲ ಯಕಶ್ಚಿತ್ ನಮಗೆ. ಹಾಗಾಗಿ ನಾನೇನು ಸಂಘದ ಪ್ರತಿನಿಧಿ ಅಲ್ಲ, ಆದ್ರೂ ಸಂಘವನ್ನ ತಾಯಿಯಂತೆ ಗೌರವಿಸೋನು. ಹಾಗಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ, ದಯವಿಟ್ಟು ಮತಿಭ್ರಮಣೆ ಬೇಡ. ನಿಮ್ಮನ್ನಂತೂ ಸಿಎಂ ಇರಲಿ, ಸಿಎಂ ಜೊತೆಗಿರ್ತಾರಲ್ಲ ಅವರ ಆ ಪೋಸ್ಟಿಗೂ ಕೂಡ ನಿಮ್ಮನ್ನು ಸೇರಿಸ್ಕೊಳ್ಳಲ್ಲ. ಅದಕ್ಕೆ ಬಹಳ ದೊಡ್ಡ ಇದಿದೆ. ತಂದೆಯವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಸೀಟ್ ಸಿಕ್ಕಿರೋದೇ ಬಹಳ ಪುಣ್ಯ, ನಿಮಗೆ ಸಿಗೋದು ಅಷ್ಟು ಸುಲಭ ಅಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ.